ಮಿಸ್ಟೇಕ್ ಅಂತೂ ಮಾಡ್ತಾನೆ ಇರ್ತೀರಾ. ಆ ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೊಳ್ಳಿ, 100% ವ್ಯೂಸ್ ಬರುತ್ತೆ. ಏನೋ ಸರ್ಚ್ ಮಾಡಿ ಬೇರೆ ಕಡೆ ಎಲ್ಲ ನೋಡಿ ತಿಳ್ಕೊಂಡ್ಮೇಲೆ ಓ ಈ ತರ ಮಾಡಿದ್ರೆ ವಿಡಿಯೋಗೆ ವ್ಯೂಸ್ ಬರುತ್ತೆ ಅನ್ನೋದು ಅರ್ಥ ಆಯ್ತು. ನಿಮ್ಗೆ ಏನೋ ಒಂದು 10 ಟಿಪ್ಸ್ ಸಿಗ್ತಾ ಇದೆ, ನೀವು ಅದನ್ನ ಸರಿ ಮಾಡ್ಕೊಂಡ್ರೆ ನಿಮ್ಮ ವಿಡಿಯೋಗೆ ವ್ಯೂಸ್ ಬರುತ್ತೆ. ಈ ನೋಟಿಫಿಕೇಶನ್ ಹೋಗಲ್ಲ, ಯಾರು ನೋಡಲ್ಲ ಅಂತಂದ್ರೆ ಅದು ವೇಸ್ಟ್ ಏನೇನೆ. ಹಂಗಾಗಿ ಯಾರು ಕೊನೆಯಲ್ಲಿ ವಿಡಿಯೋ ನೋಡಿದವರು ವಿಡಿಯೋ ಎಷ್ಟು ನೋಡಿದ್ದಾರೆ ಅಂತ ಗೊತ್ತಾಗೋದು ಅವಾಗ್ಲೇನೆ. ಈ ಶಾರ್ಟ್ಸ್ ಒಂಥರ ಟ್ರೈಲರ್ ಇದ್ದಂಗೆ, ಲಾಂಗ್ ವಿಡಿಯೋ ಮೂವಿ ಇದ್ದಂಗೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದೆ ಅರ್ಥ ಆಗಿರುತ್ತೆ. ಇವತ್ತಿನ ಟಾಪಿಕ್ ವ್ಯೂಸ್ ಬಗ್ಗೆ ಮಾತಾಡ್ತಾ ಇರೋದು. ಯೂಟ್ಯೂಬರ್ಗಳಿಗೆ ಇದೊಂದು ದೊಡ್ಡ ತಲೆನೋವಾಗಿರುತ್ತೆ. ವ್ಯೂಸ್ ಬರ್ತಾ ಇಲ್ಲ. ವ್ಯೂಸ್ ಯಾಕೆ ಬರ್ತಾ ಇಲ್ಲ ಅಂತಾನು ತಿಳ್ಕೊಬೇಕು ಅಲ್ಲ. ನಾವೊಂದಷ್ಟು ಮಿಸ್ಟೇಕ್ಗಳನ್ನ ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿಲ್ದೇನೋ ಆ ಮಿಸ್ಟೇಕ್ಗಳಂತೂ ಹಾಕ್ತಾನೆ ಇರುತ್ತೆ. ಅಂಥದ್ದೊಂದು 10 ಮಿಸ್ಟೇಕ್ಗಳ ಬಗ್ಗೆ ನಾನು ಹೇಳ್ತೀನಿ. ನಾನು ಕೂಡ ಮಾಡಿದ್ದೀನಿ ಆ ಮಿಸ್ಟೇಕ್ಗಳನ್ನ. ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೋದು ನೀವು ನನ್ನ ವಿಡಿಯೋಸ್ಗಳು. ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ವ್ಯೂಸ್ ಬರ್ತಾ ಇತ್ತು, ಅದೇನಾಯ್ತೋ ಏನೋ ಗೊತ್ತಿಲ್ಲ. ಹೋಗ್ತಾ ವ್ಯೂಸ್ ಡೌನ್ ಆಗೋಯ್ತು. ಅದರಲ್ಲೂ ಮಾನಿಟೈಸ್ ಆದ್ಮೇಲೆ ಅಂತೂ ಕಂಪ್ಲೀಟ್ ಆಗಿ ಡೌನ್ ಆಗೋಯ್ತು ನಂದು ವಿಡಿಯೋಗೆ ವ್ಯೂಸ್ ಬರೋದು. ಒಂದು 100 ವ್ಯೂಸ್ ಕೂಡ ಬರ್ತಾ ಇಲ್ಲ. 100 ಟಚ್ ಆಗ್ಬೇಕು ಅಂದ್ರೇನೆ ಕಷ್ಟ ಪಡ್ಬೇಕು, ಆ ತರ ಆಗಿತ್ತು. ಸಖತ್ ಬೇಜಾರಾಗ್ತಾ ಇತ್ತು ಅವಾಗ. ಅದಾದ್ಮೇಲೆ ನಾನು ಅದ್ರದ್ದು ಏನೇನ್ ಇತ್ತಲ್ಲ ಮಿಸ್ಟೇಕ್ಗಳನ್ನ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡೆ. ಯಾವಾಗ ನಾನು ಮಿಸ್ಟೇಕ್ಗಳನ್ನ ಚೇಂಜಸ್ ಮಾಡ್ಕೊಂಡೆ ಆಟೋಮೆಟಿಕ್ ಆಗಿ ವ್ಯೂಸ್ ಬರಕ್ ಸ್ಟಾರ್ಟ್ ಆಯ್ತು. ಅದು ಯಾವ ತರ ನಾನು ಏನೇನೆಲ್ಲ ಮಿಸ್ಟೇಕ್ಗಳನ್ನ ಚೇಂಜಸ್ ಮಾಡ್ಕೊಂಡಿದ್ದೆ ಅದು ಎಲ್ಲಾ ಮಿಸ್ಟೇಕ್ಗಳನ್ನು ನಾನು ಹೇಳ್ತೀನಿ. ನೀವು ಅದರಲ್ಲಿ ಈ 10ಕ್ಕೆ 10 ಮಿಸ್ಟೇಕು ಮಾಡ್ತಿರ್ಬೋದು, ಇಲ್ಲ ಅಂದ್ರೆ 1 2 3 4 ಎಷ್ಟಾದ್ರೂ ಸರಿ ಮಿಸ್ಟೇಕ್ ಅಂತೂ ಮಾಡ್ತಾನೆ ಇರ್ತೀರಾ. ಆ ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೊಳ್ಳಿ, 100% ವ್ಯೂಸ್ ಬರುತ್ತೆ. ಅಟ್ಲೀಸ್ಟ್ ಮಿನಿಮಮ್ ವ್ಯೂಸ್ ಅಂತೂ ಬರುತ್ತೆ. ನಾನು ಲಕ್ಷಗಳಲ್ಲಿ ಹೇಳ್ತಾ ಇಲ್ಲ, ಮಿನಿಮಮ್ ವ್ಯೂಸ್ ಅಂತೂ ಬರುತ್ತೆ. ಈಗ ನನಗೆ ಬರ್ತಾ ಇದೆ, ಹಂಗಾಗಿ ಹೇಳ್ತಾ ಇದ್ದೀನಿ ನಾನು. ನನಗೆ ಸ್ಟಾರ್ಟಿಂಗ್ ಅಲ್ಲಿ 100 ದಾಟೋದು ಕಷ್ಟ ಆಗಿತ್ತು. ಇವಾಗ ನನಗೆ 200 ಹೋಯ್ತು ಅಂದ್ರೆ ಒಂದ್ ದಿನಕ್ಕೆ ಅದೇ ಖುಷಿ ಆಗ್ಬಿಡುತ್ತೆ. ಮಿನಿಮಮ್ ಅಷ್ಟಂತೂ ಗ್ಯಾರಂಟಿ ಬರುತ್ತೆ. 200 ದಾಟುತ್ತೆ ವ್ಯೂಸ್. 500 400 500 1000 ದಾಟಿರೋದೆಲ್ಲ ಇದೆ. ಚೆಕ್ ಮಾಡ್ಬೋದು ಬೇಕಿದ್ರೆ ನನ್ನ ವಿಡಿಯೋಸ್ನ. ಮಿಸ್ಟೇಕ್ಗಳನ್ನ ಏನೇನಿದೆ ಆ ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೊಬೇಕು. ಸರಿ ಮಾಡ್ಕೊಂತ ಹೋದ್ರೆ ಗ್ಯಾರಂಟಿ ವ್ಯೂಸ್ ಬರುತ್ತೆ. ಅಂತ 10 ಮಿಸ್ಟೇಕ್ಗಳ ಬಗ್ಗೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆನಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡೋದ್ರಿಂದ ಏನು ಕಳ್ಕೊಳ್ಳಲ್ಲ. ನೀವೊಂದು ಲೈಕ್ ಮಾಡಿದ್ರೆ ನನ್ನ ವಿಡಿಯೋ ಹೊಸಬರಿಗೆ ರೆಕಮೆಂಡ್ ಆಗುತ್ತೆ, ಇನ್ನೊಂಚೂರು ಹೆಲ್ಪ್ ಆಗುತ್ತೆ. ಬೇರೆಯವ್ರಿಗೂ ಗೊತ್ತಿಲ್ಲದೆ ಇರೋರು ತಿಳ್ಕೊಂತಾರೆ ಅಲ್ವಾ, ಹಂಗಾಗಿ ಲೈಕ್ ಕೊಡಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈಪ್ ಇರುತ್ತೆ, ಹೈಪ್ ಕೊಡಿ. ವಿಡಿಯೋ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ, ಆಯ್ತಾ. ಕೊನೆಯಲ್ಲಿ ಒಂದು ಬೋನಸ್ ಟಿಪ್ ಕೂಡ ಹೇಳ್ತೀನಿ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಂತೂ ಇತ್ತೀಚೆಗೆ ಎಲ್ಲರೂ ಮಾಡ್ತಾ ಇರೋ ತಪ್ಪು. ಹಂಗಾಗಿ ವಿಡಿಯೋನ ಕೊನೆ ತನಕ ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡು ಆ ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋಗಳಿಗೂ ಕೂಡ ವ್ಯೂಸ್ ಬರುತ್ತೆ. ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ವಿಡಿಯೋಗೆ ನಾವು ಲಾಂಗ್ ಇಂಟ್ರೊಡಕ್ಷನ್ ಕೊಡೋದು, ಜೊತೆನಲ್ಲಿ ಸ್ಟ್ರಾಂಗ್ ಹುಕ್ ಇಲ್ದೆ ಇರೋದು. ಸ್ಟ್ರಾಂಗ್ ಹುಕ್ಕು ಅಂತಂದ್ರೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾನು ಕೂಡ ಮಾಡ್ತಾ ಇದ್ದೆ, ಲಾಂಗ್ ಇಂಟ್ರೊಡಕ್ಷನ್ ಅಂದ್ರೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ, ನನ್ನ ಚಾನಲ್ ನೇಮ್ ಇದು, ನನ್ನ ಕಂಟೆಂಟ್ ಇದು, ಈ ತರ ಮಾತಾಡೋದು. ಆ ಮಾತಾಡೋದ್ನು ಕೂಡ ತುಂಬಾ ಸ್ಲೋ ಆಗಿ ಮಾತಾಡೋದು. ಈ ತರ ಮಾಡಿದಾಗ ಏನ್ ಮಾಡ್ತಾರೆ, ವಿಡಿಯೋನ ಕ್ಲಿಕ್ ಮಾಡಿದ ತಕ್ಷಣನೇ ಸ್ಕಿಪ್ ಮಾಡಿ ಹೊರಟೋಗ್ಬಿಡ್ತಾರೆ. ನಾವು ಲಾಂಗ್ ಇಂಟ್ರೊಡಕ್ಷನ್ ಕೊಟ್ಕೊಂಡ್ ಕುತ್ಕೊಂಡ್ವಿ ಅಂತಂದ್ರೆ ಸ್ಟ್ರಾಂಗ್ ಹುಕ್ ಹಾಕ್ಬೇಕಾಗತ್ತೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಹಾಕ್ತಾ ಇದ್ದೀನಿ ಅಲ್ಲ, ಅಂದ್ರೆ ಏನಾದ್ರೂ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋ ಅಂತದನ್ನ, ಅಥವಾ ವಿಡಿಯೋದಲ್ಲಿ ಏನೋ ವಿಷಯ ಇದೆ ನೋಡೋಣ ಕೊನೆ ತನಕ ಅನ್ನೋ ತರ ಹಾಕ್ಬೇಕಾಗತ್ತೆ. ಅದ್ರಲ್ಲಿ ನಾನೇನ್ ತುಂಬಾ ಪಂಟರು ಅಂತ ಹೇಳ್ತಾ ಇಲ್ಲ. ಇತ್ತೀಚೆಗೆ ನಾನು ಬದಲಾಯಿಸ್ಕೊಂಡಿರೋ ಅದೊಂದು ವಿಷಯ, ಅದೊಂದು ಮಿಸ್ಟೇಕ್ ನಾನು ಸರಿ ಮಾಡ್ಕೊಂತಾ ಇದ್ದೀನಿ. ಪರವಾಗಿಲ್ಲ, ನನ್ನ ವಿಡಿಯೋಗೆ ಒಂಚೂರು ವ್ಯೂಸ್ ಗಳು ಹೋಗ್ತಾ ಇದೆ. ಹಂಗಾಗಿ ಸ್ಟ್ರಾಂಗ್ ಹುಕ್ ಹಾಕಿ ಇಂಟ್ರೊಡಕ್ಷನ್ ಕಮ್ಮಿ ಮಾಡಿ. ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಯಾರಿಗೂನು. ನಾವ್ ಯಾರು ಏನು ಎತ್ತ ಅದನ್ನ ಕೇಳ್ಕೊಂಡ್ ಕುತ್ಕೊಳಕ್ ಅವ್ರಿಗೇನ್ ಅವಶ್ಯಕತೆ ಇರುತ್ತೆ ಅಲ್ವಾ. ಅವ್ರು ಬಂದಿರೋದೇ ವಿಡಿಯೋದಲ್ಲಿ ಏನೋ ವಿಷಯ, ನಾವ್ ಏನ್ ಕಂಟೆಂಟ್ ಕೊಟ್ಟಿದೀವಿ ಅದನ್ನ ನೋಡೋದಕ್ಕೆ. ಅದ್ ಬಿಟ್ಟು ನಾವು ಬೇರೆ ಎಲ್ಲ ಮಾತಾಡ್ತೀವಿ, ಅದೆಲ್ಲ ಬೇಡ. ಅದೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಲಾಂಗ್ ಇಂಟ್ರೊಡಕ್ಷನ್ ಕೊಡಕ್ ಹೋಗ್ಬೇಡಿ. ಇನ್ನು ಎರಡನೇದ್ ಬಂದ್ಬಿಟ್ಟು ಟೈಟ್ಲು ಮತ್ತೆ ತಮ್ನೇಲು. ಟೈಟ್ಲ್ನ ತಮ್ನೇಲ್ನ ಅಂದ್ರೆ ಕೆಲವ್ರಿಗೆ ಮಾಡಕ್ ಬರ್ತಾ ಇಲ್ಲ. ಮುಂಚೆ ನಾನು ಕೂಡ ಹಂಗೆ ಮಾಡ್ತಿದ್ದೆ. ಇತ್ತೀಚೆಗೆ ಒಂಚೂರು ತಿಳ್ಕೊಂಡಿದೀನಿ ಯಾವ ತರ ಮಾಡಿದ್ರೆ ವಿಡಿಯೋಗೆ ವ್ಯೂಸ್ ಬರ್ತಾ ಇದೆ ಅನ್ನೋದನ್ನ ಒಂಚೂರು ತಿಳ್ಕೊಂಡ್ಮೇಲೆ ನಾನು ಚೇಂಜಸ್ ಮಾಡ್ಕೊಂಡಿದೀನಿ ತಮ್ನೇಲ್ ಮೇಲೆ. ಹೇಳೋರು ನನಗೂ ಮುಂಚೆ ಎಲ್ಲಾನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ವ್ಯೂಸ್ ಬರಲ್ಲ ಅಂದ್ಬಿಟ್ಟು ನನಗೆ ಗೊತ್ತಾಗ್ತಾ ಇರ್ಲಿಲ್ಲ ಯಾವ ತರ ಮಾಡ್ಕೊಬೇಕು ಅಂದ್ಬಿಟ್ಟು. ಹೋಗ್ತಾ ನಾನು ಅದನ್ನ ಸ್ವಲ್ಪ ಏನೋ ಸರ್ಚ್ ಮಾಡಿ ಬೇರೆ ಕಡೆ ಎಲ್ಲ ನೋಡಿ ತಿಳ್ಕೊಂಡ್ಮೇಲೆ ಓ ಈ ತರ ಮಾಡಿದ್ರೆ ವಿಡಿಯೋಗೆ ವ್ಯೂಸ್ ಬರುತ್ತೆ ಅನ್ನೋದು ಅರ್ಥ ಆಯ್ತು. ಹಂಗಾಗಿ ಟೈಟ್ಲು ಮತ್ತೆ ತಮ್ನೇಲ್ನ ಎರಡೂನು ಚೆನ್ನಾಗಿ ಮಾಡ್ಬೇಕಾಗತ್ತೆ, ಅಟ್ರಾಕ್ಟಿವ್ ಆಗಿ ಮಾಡ್ಬೇಕಾಗತ್ತೆ. ನೋಡಿದ ತಕ್ಷಣ ಕ್ಲಿಕ್ ಮಾಡ್ಬೇಕು, ಅದ್ರಲ್ಲಿ ಏನೋ ವಿಷಯ ಇದೆ ಅನ್ನೋ ತರ ನಾವು ಟೈಟ್ಲ್ನ ತಮ್ನೇಲ್ನ ಹಾಕ್ಬೇಕಾಗತ್ತೆ. ಕೆಲವರು ತಮ್ನೇಲ್ನ ಚೆನ್ನಾಗಿ ಮಾಡ್ತಾರೆ, ಟೈಟ್ಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಟೈಟ್ಲು ಕೂಡ ತುಂಬಾ ಇಂಪಾರ್ಟೆಂಟ್. ತಮ್ನೇಲ್ ಎಷ್ಟು ಇಂಪಾರ್ಟೆಂಟ್, ಟೈಟ್ಲು ಅಷ್ಟೇ ಇಂಪಾರ್ಟೆಂಟ್. ಅವೆರಡನ್ನು ನೋಡಿನೇ ನಮ್ಮ ವಿಡಿಯೋ ಒಳಗಡೆ ಬರೋದು. ಏನು ನಮ್ಮ ವಿಡಿಯೋ ಒಳಗಡೆ ವಿಷಯ ಏನಿದೆ ಅಂತ ಗೊತ್ತಾಗದೆ ನಮ್ಮ ಟೈಟ್ಲು ತಮ್ನೇಲಿಂದ ಅಲ್ವಾ.
ಹಾಗಾಗಿ ಅವೆರಡನ್ನ ನಾವು ಚೆನ್ನಾಗಿ ಮಾಡ್ಬೇಕಾಗತ್ತೆ. ಟೈಟ್ಲ್ ಅಲ್ಲಿ ಥಂಬ್ನೇಲ್ ಅಲ್ಲಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋ ತರ, ಕ್ವೆಶ್ಚನ್ ಮಾರ್ಕ್ ಹಾಕೋ ತರ, ಹೌದಾ ಏನು ಅಂತ ನೋಡ್ಬೇಕು ಅವರು, ಆ ತರ ಅಂತದ್ದೇನಾದ್ರೂ ಹಾಕ್ಬೇಕಾಗತ್ತೆ. ಆ ತರ ಹಾಕಿದಾಗ ಗ್ಯಾರಂಟಿ ಕ್ಲಿಕ್ ಬರುತ್ತೆ. ಹಂಗಂತ ಕ್ಲಿಕ್ ಬೈಟ್ ಹಾಕಕ್ ಹೋಗ್ಬೇಡಿ. ವಿಡಿಯೋದಲ್ಲಿರೋ ವಿಷಯಗೆ ರಿಲೇಟೆಡ್ ಆಗಿ ಟೈಟ್ಲ್ ಥಂಬ್ನೇಲ್ ಮಾಡಿ ಅದ್ರಲ್ಲಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿ ಅಷ್ಟೇನೇನೆ. ಸಿಂಪಲ್ ಏನೇನೆ, ಅದೊಂದು ಚೇಂಜಸ್ ಮಾಡ್ಕೊಬೇಕು. ಅದೊಂದು ಮಿಸ್ಟೇಕ್ನ ಎಲ್ಲರೂ ಮಾಡ್ತಾನೆ ಇರ್ತೀರಾ, ನಾನು ಮಾಡಿದ್ದೀನಿ. ಇನ್ನು ವಿಡಿಯೋದಲ್ಲಿ ವ್ಯಾಲ್ಯೂ ಇಲ್ಲದೆ ಇರೋದು, ಇವಾಗ ಹೇಳ್ದಂಗೆ ಟೈಟ್ಲು ಥಂಬ್ನೇಲ್ ಏನೋ ಚೆನ್ನಾಗೇ ಮಾಡ್ಬಿಡ್ತೀವಿ. ಟೈಟ್ಲು ಥಂಬ್ನೇಲು ತುಂಬಾ ಅಟ್ರಾಕ್ಟಿವ್ ಆಗಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋ ತರ ಎಲ್ಲ ಮಾಡಿರ್ತೀವಿ. ಆದ್ರೆ ಅಷ್ಟು ಎಲ್ಲ ಮಾಡ್ಬಿಟ್ಟು ವಿಡಿಯೋದೊಳಗಡೆ ವಿಷಯನೇ ಇಲ್ಲ ಅಂತಂದ್ರೆ, ವಿಡಿಯೋನ ಟೈಟ್ಲನ್ನ ಥಂಬ್ನೇಲ್ ನೋಡಿ ಕ್ಲಿಕ್ ಮಾಡಿರೋರು ವಿಡಿಯೋ ಒಳಗಡೆ ಏನು ವಿಷಯ ಇಲ್ಲ, ಜೊತೆನಲ್ಲಿ ಅವಾಗಲೇ ಹೇಳ್ದಂಗೆ ಲಾಂಗ್ ಇಂಟ್ರೊಡಕ್ಷನ್ ಕೊಟ್ಕೊಂಡು ಹೋಗೋದು. ಈ ತರ ಮಾಡಿದಾಗ ಏನ್ ಮಾಡ್ತಾರೆ, ಅಲ್ಲೇ ಸ್ಕಿಪ್ ಮಾಡಿ ಹೋಗ್ಬಿಡ್ತಾರೆ, ವಿಡಿಯೋ ಮುಂದಕ್ಕೆ ನೋಡೋದೇ ಇಲ್ಲ. ಆ ತರ ಒಂದ್ 10 ಜನ ಸ್ಕಿಪ್ ಮಾಡಿದ್ರು ಅಂತಂದ್ರೆ ಮುಗೀತು, ಇನ್ನು ನೆಕ್ಸ್ಟ್ ನೋಟಿಫಿಕೇಶನ್ ಸ್ಟಾಪ್ ಮಾಡ್ತಾರೆ. ಹೇಳ್ದೆ ಇರೋದನ್ನೆಲ್ಲ ತುಂಬಿಸೋ ಬದಲು ಒಂದು ಒಳ್ಳೆ ಕಂಟೆಂಟ್ ನ ಕೊಡಿ ಅಷ್ಟೇನೇನೆ. ಏನೋ ಒಂದು ವಿಡಿಯೋ ಇಂದ ಅವರಿಗೆ ಉಪಯೋಗ ಆಗ್ಬೇಕು. ನಿಮ್ಮ ವಿಡಿಯೋ ನೋಡ್ತಿದ್ದಾರೆ, ಈಗ ನನ್ನ ವಿಡಿಯೋ ನೋಡಿದ್ರೆ ಈಗ ನನ್ನ ಕಡೆಯಿಂದ ನಿಮ್ಗೆ ಏನೋ ಒಂದು 10 ಟಿಪ್ಸ್ ಸಿಗ್ತಾ ಇದೆ, ನೀವ್ ಅದನ್ನ ಸರಿ ಮಾಡ್ಕೊಂಡ್ರೆ ನಿಮ್ಮ ವಿಡಿಯೋಗೆ ವ್ಯೂಸ್ ಬರುತ್ತೆ. ಇದು ನನ್ನ ಕಂಟೆಂಟ್ ಅಲ್ವಾ, ಈ ಕಂಟೆಂಟ್ ಇಂದ ನಿಮ್ಗೆ ಏನೋ ಒಂದು ಹೆಲ್ಪ್ ಆಗ್ತಿದೆ. ಈ ತರ ನಿಮ್ಮ ವಿಡಿಯೋ ನೋಡಿದವ್ರಿಗೂ ಕೂಡ ಏನಾದ್ರು ಒಂದು ಹೆಲ್ಪ್ ಆಗ್ಬೇಕು ಅದರಿಂದ. ಆ ತರ ಅದರಿಂದ ಏನಾದ್ರೂ ಯೂಸ್ ಇದೆ ಅನ್ನೋದಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡ್ತಾರೆ. ಹಾಗಾಗಿ ವಿಡಿಯೋದಲ್ಲಿ ವ್ಯಾಲ್ಯೂ ಇರುವಂತ ಕಂಟೆಂಟ್ ನ ಮಾಡಿ. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಅಂದ ತಕ್ಷಣ ಏನು ಡೈಲಿ ವಿಡಿಯೋಸ್ ಹಾಕೋದೇ ಕನ್ಸಿಸ್ಟೆನ್ಸಿ ಅಲ್ಲ. ಡೈಲಿ ವಿಡಿಯೋಸ್ ಹಾಕೋದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಬೇಕು, ಅಷ್ಟೊಂದಿದೆ ಅದ್ರ ಬಗ್ಗೆ ಮಾತಾಡೋದು. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ, ಕಂಪ್ಲೀಟ್ ಆಗಿ ಹೇಳ್ತೀನಿ. ಇದ್ರಲ್ಲಿ ಹೇಳಕ್ ಹೋದ್ರೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಡೈಲಿ ವಿಡಿಯೋಸ್ ನ ಹಾಕಕ್ ಹೋಗ್ಬೇಡಿ ಅಷ್ಟಂತೂ ಹೇಳ್ತೀನಿ ನಾನು. ಯಾಕೆ ಅಂದ್ರೆ ವಾರದಲ್ಲಿ 3 ನೋಟಿಫಿಕೇಶನ್ ಕಳ್ಸೋದ್ರಿಂದ ಯೂಟ್ಯೂಬ್ ಇಂದ 3 ನೋಟಿಫಿಕೇಶನ್ ಹೋಗೋದು. ಇನ್ ಮಿಕ್ಕಿದ ನೀವು ಎಷ್ಟೇ ವಿಡಿಯೋ ಹಾಕಿದ್ರು ಕೂಡ ಅದು ವೇಸ್ಟ್ ಏನೇನೆ. ನೋಟಿಫಿಕೇಶನ್ ಹೋಗಲ್ಲ, ಯಾರು ನೋಡಲ್ಲ ಅಂತಂದ್ರೆ ಅದು ವೇಸ್ಟ್ ಏನೇನೆ. ಹಾಗಾಗಿ ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಈಗ ಸದ್ಯಕ್ಕೆ ಕನ್ಸಿಸ್ಟೆನ್ಸಿ ಅಂದ ತಕ್ಷಣ ರೇಸ್ಗೆ ಬಿದ್ದು ಡೈಲಿ ವಿಡಿಯೋಸ್ ಹಾಕೋದಕ್ಕೆ ಹೋಗ್ಬೇಡಿ. ಡೈಲಿ ವಿಡಿಯೋಸ್ ಬೇಡ, ವಾರದಲ್ಲಿ ಒಂದು 3 ರಿಂದ 4 ವಿಡಿಯೋ ಆದ್ರೆ ಸಾಕು. ಅಷ್ಟು ಮಾಡಿ ಅದನ್ನ ಚೇಂಜಸ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ, ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗೋ ತರ. ಓಕೆನಾ? ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು, ಯಾವ ತರ ಮೇಂಟೈನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ನೀವು ಕನ್ಸಿಸ್ಟೆನ್ಸಿ ಬಗ್ಗೆ ಇಷ್ಟಂತೂ ಅರ್ಥ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಅಂದ ತಕ್ಷಣ ಡೈಲಿ ವಿಡಿಯೋ ಹಾಕೋದು ಅಲ್ಲ. ಕನ್ಸಿಸ್ಟೆನ್ಸಿ ಅಂತಂದ್ರೆ ಕರೆಕ್ಟ್ ಟೈಮ್ಗೆ ಇವತ್ತು ಹಾಕಿದೀವಿ ಅಂತಂದ್ರೆ ಇನ್ನೊಂದು ವಾರಕ್ಕೆ ನಾವು ಒಂದು ವಿಡಿಯೋ ಹಾಕ್ತಿವಿ ಅಂದ್ರು ಅದೇ ಟೈಮಲ್ಲಿ ನಾವು ಹಾಕೋದು. ಅಂದ್ರೆ ನಮ್ಮ ವಿಡಿಯೋನ ನೋಡೋ ಆಡಿಯನ್ಸ್ ಆ ಟೈಮ್ಗೆ ಅವರು ವೆಯ್ಟ್ ಮಾಡ್ತಿರ್ತಾರೆ. ಆ ಟೈಮಿಗೆ ಯಾವಾಗ ವೆಯ್ಟ್ ಮಾಡ್ತಿರೋ ಟೈಮಿಗೆ ನಾವು ಅಪ್ಲೋಡ್ ಮಾಡೋದು ಬಿಟ್ಬಿಟ್ಟು ಇನ್ ಯಾವಾಗ್ಲೂ ಅಪ್ಲೋಡ್ ಮಾಡ್ತೀವಿ ಅಲ್ಲ, ಅದು ಮಿಸ್ಟೇಕು. ಅದು ಮಾಡಕ್ ಹೋಗ್ಬೇಡಿ. ಈ ಟೈಮ್ ನಾವು ಇವತ್ತು ಬಿಟ್ಟು ಇನ್ನೊಂದು ವಾರ ಹಾಕಿದ್ರು ಕೂಡ ಅದೇ ಟೈಮಿಂಗ್ಸ್ ಅಲ್ಲೇ ಅದೇ ಇದ್ರಲ್ಲೇ ಹಾಕಿದ್ವಿ ಅಂತಂದ್ರೆ ಅದು ಕನ್ಸಿಸ್ಟೆನ್ಸಿ. ಓಕೆನಾ? ಇದನ್ನ ಮೇಂಟೈನ್ ಮಾಡಿ. ಇನ್ನು ನೆಕ್ಸ್ಟ್ SEO ನ ಇಗ್ನೋರ್ ಮಾಡೋದು. SEO ಅಂತಂದ್ರೆ ಕೆಲವರಿಗೆ ಗೊತ್ತೇ ಇರಲ್ಲ. SEO ಅಂತಂದ್ರೆ ಸರ್ಚ್ ಇಂಜಿನ್ ಆಪ್ಟಮೈಸೇಷನ್ ಅಂತ ಅಂದ್ಬಿಟ್ಟು ಟೈಟ್ಲು, ಡಿಸ್ಕ್ರಿಪ್ಷನ್, ಕೀವರ್ಡ್ಸು, ಥಂಬ್ನೇಲು, ಮತ್ತೆ ವಾಚ್ ಟೈಮು, ಎಂಗೇಜ್ಮೆಂಟು, ಕಂಟೆಂಟು, ಕನ್ಸಿಸ್ಟೆನ್ಸಿ ಇದೆಲ್ಲಾನು ಸೇರಿ SEO ಬರುತ್ತೆ. ಇದೆಲ್ಲಾನು ನಾವು ಕರೆಕ್ಟ್ ಆಗಿ ಮಾಡ್ಬೇಕಾಗತ್ತೆ. ಇದು ಯಾವ್ದು ನಾವು ಇದ್ರಲ್ಲಿ ಯಾವ್ದು ಮಾಡದೆ ಹೋದ್ರು ಕೂಡ ನಮ್ಮ ವಿಡಿಯೋಗೆ ವ್ಯೂಸ್ ಬರಲ್ಲ. SEO ಅಂತಂದ್ರೆ ಇದೇನೇನೆ, ಇದಿಷ್ಟು ಸೇರಿನೇ SEO. ನಾವ್ ಎಲ್ಲಾನು ಕರೆಕ್ಟ್ ಆಗಿ ಮಾಡ್ಬೇಕು. ಥಂಬ್ನೇಲು ಕರೆಕ್ಟ್ ಆಗಿ ಹಾಕ್ಬೇಕು, ಟೈಟ್ಲ್ ಕರೆಕ್ಟ್ ಆಗಿ ಹಾಕ್ಬೇಕು, ಡಿಸ್ಕ್ರಿಪ್ಷನ್ ಚೆನ್ನಾಗಿ ಬರಿಬೇಕು, ಕೀವರ್ಡ್ಸ್ ಗಳು ಬರಿಬೇಕು, ಹ್ಯಾಶ್ ಟ್ಯಾಗ್ ಗಳು ಹಾಕ್ಬೇಕು, ಟ್ಯಾಗ್ಸ್ ಗಳು ಹಾಕ್ಬೇಕು. ಇಷ್ಟೆಲ್ಲ ಹಾಕಿದ್ಮೇಲೆ ಕಂಟೆಂಟ್ ಕರೆಕ್ಟ್ ಆಗಿ ಚೆನ್ನಾಗಿರ್ಬೇಕು, ಜೊತೆನಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಇದಿಷ್ಟು ಮಾಡಿದೀವಿ ಅಂತಂದ್ರೆ ಗ್ಯಾರಂಟಿ ನಮ್ಮ ವಿಡಿಯೋಗೆ ವ್ಯೂಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಏನು ವಾಚ್ ಟೈಮ್ನು ಕೂಡ ಇಗ್ನೋರ್ ಮಾಡೋದು. ಕೆಲವರು ಏನಂದ್ರೆ ವಾಚ್ ಟೈಮ್ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ. ಈಗ ಸ್ಟಾರ್ಟಿಂಗ್ ಅಲ್ಲಿ ವಾಚ್ ಟೈಮ್ ನಮ್ಗೆ ಮಾನಿಟೈಸೇಷನ್ಗೆ ತುಂಬಾ ಅವಶ್ಯಕತೆ ಇರುತ್ತೆ. ಮಾನಿಟೈಸ್ ಆದ್ಮೇಲೆ ಕೂಡ ವಾಚ್ ಟೈಮ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಅವಾಗ್ಲೂ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ವಿಡಿಯೋನ ಯಾರು ಎಷ್ಟು ನೋಡ್ತಾ ಇದ್ದಾರೆ, ಎಲ್ಲಿ ತನಕ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗದೆ ನಮ್ಗೆ ವಾಚ್ ಟೈಮ್ ಇಂದ. ವಾಚ್ ಟೈಮ್ ಎಷ್ಟು ಇನ್ಕ್ರೀಸ್ ಆಗ್ತಿರುತ್ತೆ ಅಷ್ಟು ನಮ್ಮ ವಿಡಿಯೋನ ಪೂರ್ತಿ ನೋಡ್ತಿದ್ದಾರಾ, ಅರ್ಧ ನೋಡ್ತಿದ್ದಾರಾ, ಸ್ಕಿಪ್ ಮಾಡಿ ಹೋಗ್ತಿದ್ದಾರಾ, ಅಲ್ಲಿ ನಮ್ಗೆ ವಾಚ್ ಟೈಮ್ ಎಲ್ಲಿ ಇನ್ಕ್ರೀಸ್ ಆಗುತ್ತೆ ಅವಾಗ ಗೊತ್ತಾಗ್ಬಿಡುತ್ತೆ ನಮ್ಗೆ ಯಾರು ಕೊನೆಯಲ್ಲಿ ವಿಡಿಯೋ ನೋಡಿದವರು ವಿಡಿಯೋ ಎಷ್ಟು ನೋಡಿದ್ದಾರೆ ಅಂತ ಗೊತ್ತಾಗೋದು ಅವಾಗ್ಲೇನೆ. ಹಾಗಾಗಿ ವಾಚ್ ಟೈಮ್ನು ಇಗ್ನೋರ್ ಮಾಡಕ್ ಹೋಗ್ಬೇಡಿ. ವಾಚ್ ಟೈಮ್ ಕೂಡ ನಮ್ಗೆ ಇಂಪಾರ್ಟೆಂಟು. ಮಾನಿಟೈಸ್ ಮುಂಚೆನು ಮಾನಿಟೈಸ್ ಆದ್ಮೇಲೆ ಕೂಡ ವಾಚ್ ಟೈಮ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಡ್ ಆಡಿಯೋ ಕ್ವಾಲಿಟಿ. ನಮ್ಮ ವಿಡಿಯೋ ಹೆಂಗಿದ್ರು ನಡೆಯುತ್ತೇನೋ, ಆಡಿಯೋ ಚೆನ್ನಾಗಿರ್ಬೇಕು. ಕೆಲವೊಂದು ವಿಡಿಯೋಸ್ಗಳನ್ನ ನೋಡಿದೀನಿ, ವಾಯ್ಸೇ ಕೇಳಿಸಲ್ಲ, ತುಂಬಾ ಕಮ್ಮಿ ವಾಯ್ಸು, ಸಣ್ಣಗೆ ಮಾತಾಡೋದು. ಅಂಥವ್ರು ಮೈಕ್ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು. ತುಂಬಾ ಕಮ್ಮಿ ರೇಟ್ಗೆ ಮೈಕ್ಗಳೇನೋ ಸಿಗುತ್ತೆ.
ಇಲ್ಲ ಅಂತಂದ್ರೆ ನಮಗೆ ಮೈಕ್ ಎಲ್ಲ ತಗೊಳಕ್ ಆಗಲ್ಲ, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡ್ಬೇಕಾ ಅನ್ನೋದಾದ್ರೆ ಅವಶ್ಯಕತೆ ಇಲ್ಲ. ನೀವು ಫೋನ್ ನ ಹತ್ರ ಇಟ್ಕೊಂಡು ಮಾತಾಡಿ, ಅಥವಾ ವಾಯ್ಸ್ ಓವರ್ ಕೊಡೋವಾಗ್ಲೂ ಅಷ್ಟೇ ಫೋನ್ ಹತ್ರ ಇಟ್ಕೊಂಡು ವಾಯ್ಸ್ ಓವರ್ ನ ಕೊಡಿ. ಸ್ವಲ್ಪ ಜೋರಾಗಿ ಮಾತಾಡಿ. ವಾಯ್ಸ್ ಓವರ್ ಕೊಡೋವಾಗ್ಲೂ ನಿಧಾನಕ್ಕೆ ಸಣ್ಣಗೆ ಮಾತಾಡಬೇಡಿ, ಸ್ವಲ್ಪ ವಾಯ್ಸ್ ರೈಸ್ ಮಾಡ್ಕೊಂಡು ಜೋರಾಗಿ ಮಾತಾಡಿ. ಮೈಕೇ ಬೇಕು ಅನ್ನೋದೇನಿಲ್ಲ, ಇದಕ್ಕೆ ಮೈಕ್ ಇದ್ರೇನೆ ಆಗತ್ತೆ ಅನ್ನೋದೇನಿಲ್ಲ. ಈಗ ನಾನು ವ್ಲಾಗ್ಗಳು ಮಾಡೋವಾಗ ನಾನು ಈ ಮೈಕ್ ಇದ್ರೂ ಕೂಡ ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ, ಅವಾಗ್ಲೂ ನನ್ನ ವಾಯ್ಸ್ ಇಷ್ಟೇ ಜೋರಾಗಿ ಕೇಳಿಸ್ತಾ ಇತ್ತು. ಇವಾಗ ಮೈಕ್ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ, ಈಗ ನಾನು ಫೋನ್ ನ ದೂರ ಇಟ್ಟಿರೋದ್ರಿಂದ ನಾನು ಮೈಕ್ ಯೂಸ್ ಮಾಡ್ಕೊಂತೀನಿ. ಅವಾಗ ವ್ಲಾಗ್ ಎಲ್ಲಾನು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೆ, ಇಲ್ಲ ಅಂದ್ರೆ ಫೋನ್ ಕೈಯಲ್ಲಿ ಇಟ್ಕೊಂಡು ಒಂದಿಷ್ಟು ಹತ್ರದಲ್ಲಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೆ. ಇಷ್ಟು ಹತ್ರದಲ್ಲಿ ಇಟ್ಕೊಂಡಾಗ ನಮ್ಮ ವಾಯ್ಸ್ ಸಾಕು, ಈ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸುತ್ತೆ. ನಮ್ಮ ವಿಡಿಯೋ ಕ್ವಾಲಿಟಿ ಕಮ್ಮಿ ಇದ್ರೂ ವಾಯ್ಸ್ ಕ್ವಾಲಿಟಿ ಜಾಸ್ತಿ ಇರಬೇಕು, ಚೆನ್ನಾಗಿರ್ಬೇಕು. ಮೇಯ್ನು ನಮ್ಮ ವಿಡಿಯೋನ ನೋಡೋರು ಫಸ್ಟ್ ಕೇಳಿಸ್ಕೊಳ್ಳೋದೆ ವಾಯ್ಸ್ ನ. ನಾವ್ ಎಲ್ಲಿಂದ ಶುರು ಮಾಡ್ತೀವಿ ಅಲ್ಲ ಮಾತು, ಅಲ್ಲಿ ಕೇಳಿಸ್ಕೊಳ್ಳೋದೆ ವಾಯ್ಸ್ ನ. ವಿಡಿಯೋ ನೋಡಕ್ಕಿಂತ ಮುಂಚೆನೆ ವಾಯ್ಸ್ ಕಿವಿಗೆ ಬಿದ್ದಿರುತ್ತೆ ಅವ್ರಿಗೆ. ವಾಯ್ಸ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ವಿಡಿಯೋನ ನೋಡಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ಮಾತಾಡೋ ಸ್ಟೈಲ್ ಕೂಡ ಅಷ್ಟೇನೆ, ಎಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಟ್ರೆಂಡ್ ನ ಫಾಲೋ ಆಗದೆ ಇರೋದು. ಟ್ರೆಂಡ್ ನ ಫಾಲೋ ಆಗ್ಬೇಕು, ಹೊಸದಾಗಿ ಏನ್ ಟ್ರೆಂಡ್ ಬಂದ್ರು ಕೂಡ ಫಾಲೋ ಆಗ್ಬೇಕಾಗತ್ತೆ. ಹಂಗಂತ ಹೇಳಿ ಅದನ್ನೇ ಜಾಸ್ತಿ ಫುಲ್ ಆಗಿ ಟ್ರೆಂಡ್ನೇ ತಗೊಂಡು ಅದಕ್ಕೆ ಅಡಿಕ್ಟ್ ಆಗಿ ಮಾಡೋದಲ್ಲ. ನಾವು ಮಾಡೋ ಕಂಟೆಂಟ್ ಅಲ್ಲಿ ನಮ್ಮ ಒರಿಜಿನಲ್ ಕಂಟೆಂಟ್, ನಾವು ಏನ್ ಕ್ರಿಯೇಟ್ ಮಾಡ್ತೀವಿ ಅಲ್ಲ ಕಂಟೆಂಟ್ ನ, ಅದ್ರ ಜೊತೆನಲ್ಲಿ ಟ್ರೆಂಡ್ ನ ಮಿಕ್ಸ್ ಮಾಡ್ಕೊಬೇಕು, ಎರಡನ್ನ ಮಿಕ್ಸ್ ಮಾಡ್ಕೊಬೇಕು. ಅದ್ ಬಿಟ್ಬಿಟ್ಟು ಬರೀ ಟ್ರೆಂಡ್ ಅಲ್ಲಿ ಏನ್ ಬಂದಿದೆ, ಈಗ AI ವಿಡಿಯೋನೇ ತಗೊಳ್ಳಿ, AI ವಿಡಿಯೋ ಬಂದಿದೆ ಅಂತ ಅನ್ಬಿಟ್ಟು ಪೂರ್ತಿ AI ವಿಡಿಯೋನೇ ಹಾಕೊಳ್ಳೋದಲ್ಲ. AI ವಿಡಿಯೋಗೆ ನಿಮ್ದು ಕಂಟೆಂಟ್ ನ ಮ್ಯಾಚ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಿಮ್ಮ ವಾಯ್ಸ್ ಓವರ್ ಕೊಟ್ಕೊಂಡು ಯಾವಾಗ ಆತರ ಮಾಡ್ತಿರಲ್ಲ ಅದು ಟ್ರೆಂಡಿಂಗ್ ಅಲ್ಲಿ ಹೋಗುತ್ತೆ. ಅದನ್ನ ಟ್ರೆಂಡಿಂಗ್ ನ ಫಾಲೋ ಮಾಡೋದು ಅಂದ್ರೆ ಆ ತರ ಟ್ರೆಂಡಿಂಗ್ ಫಾಲೋ ಮಾಡಿ ಅಂತ ಅನ್ಬಿಟ್ರೆ ಫುಲ್ ಟ್ರೆಂಡಿಂಗ್ ಅಲ್ಲೇ ಇದ್ ಬಿಡೋದು ಅಲ್ಲ, ನಿಮ್ಮ ಕಂಟೆಂಟ್ ಜೊತೆ ಮಿಕ್ಸ್ ಮಾಡ್ಕೊಂಡು ಮಾಡೋದು. ಜೊತೆನಲ್ಲಿ ಅವಾಗ ಅನಾಲಿಟಿಕ್ಸ್ ನ ಚೆಕ್ ಮಾಡ್ಕೊಬೇಕು. IT ಸ್ಟುಡಿಯೋನ ಓಪನ್ ಮಾಡಿದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇನೆ ವ್ಯೂಸ್ ಎಷ್ಟು ಬಂದಿದೆ, ವಾಚ್ ಟೈಮ್ ಎಷ್ಟು ಬಂದಿದೆ, ಇಷ್ಟೇ ನೋಡೋದು ನಾವು. ಅದಾದ್ಮೇಲೆ ಮುಂದಕ್ಕೆ ಇನ್ನೇನು ನೋಡೋದೇ ಇಲ್ಲ. ಅದ್ರ ಒಳಗಡೆನೆ ನಮ್ಗೆ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಯೂಟ್ಯೂಬರೇ ಹೇಳ್ಕೊಡ್ತಾ ಇರ್ತಾರೆ ನಮ್ಗೆ. ನಿಮ್ಮ ವಿಡಿಯೋಗಳಿಗೆ ಈ ತರ ಮಾಡ್ಕೊಂಡ್ರೆ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರುತ್ತೆ ಅನ್ನೋದನ್ನ ಯೂಟ್ಯೂಬೇ ನಮ್ಗೆ ಹೇಳ್ತಾ ಇರುತ್ತೆ. ಆದ್ರೂ ಕೂಡ ನಾವ್ ಅದನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ, ನೋಡೋದು ಇಲ್ಲ. ನಾವು IT ಸ್ಟುಡಿಯೋನ ಒಳಗಡೆ ಓಪನ್ ಮಾಡಿ ನೋಡೋದೇ ಇಲ್ಲ. ತುಂಬಾ ವಿಷಯಗಳಿದಾವೆ. ಅನಾಲಿಟಿಕ್ಸ್ ನ ಓಪನ್ ಮಾಡಿ ನೋಡಿದ್ರೆ ನಿಮ್ಮ ಆಡಿಯನ್ಸ್, ನಿಮ್ ಯಾವ ಟೈಮ್ ಅಲ್ಲಿ ನಿಮ್ಮ ಆಡಿಯನ್ಸ್ ಫ್ರೀ ಇರ್ತಾರೆ, ನಿಮ್ಮ ವಿಡಿಯೋಸ್ಗಳು ಯಾವ ಟೈಮ್ಗೆ ಅಪ್ಲೋಡ್ ಮಾಡಿದ್ರೆ ವಿಡಿಯೋಗೆ ವ್ಯೂಸ್ ಬರ್ಬೋದು. ಜೊತೆನಲ್ಲಿ ನಿಮ್ಮ ಕಂಟೆಂಟ್ಗೆ ಏನು ಸಜೆಸ್ಟೆಡ್ ಕಂಟೆಂಟ್ಗಳು ಯಾವ್ಯಾವ್ದು ಬರ್ತಿದೆ ಅಂದ್ರೆ, ಬೇರೆಯವರ ಕಂಟೆಂಟ್ಗಳು ನಿಮ್ಮ ಆಡಿಯನ್ಸ್ ಯಾರ್ಯಾರ ಬೇರೆಯವರ ಕಂಟೆಂಟ್ಗಳನ್ನ ನೋಡ್ತಿರ್ತಾರೆ ಅಲ್ಲ, ಅದೆಲ್ಲ ಸಜೆಸ್ಟ್ ಅಲ್ಲಿ ತೋರಿಸ್ತಾ ಇರ್ತದೆ, ಕಂಟೆಂಟ್ ಸಜೆಸ್ಟ್ ಅಲ್ಲಿ ತೋರಿಸ್ತಾ ಇರುತ್ತೆ. ಅಂತದೆಲ್ಲಾನು ಇರುತ್ತೆ, ಚೆಕ್ ಮಾಡ್ಕೊಂತಾ ಇರ್ಬೇಕು. ಅವಾಗ ನಾವು ತಿಳ್ಕೊಬಹುದು, ಅಂದ್ರೆ ನಮ್ಮ ಆಡಿಯನ್ಸ್ ಬೇರೆ ಯಾರನ್ನ ನೋಡ್ತಿರ್ತಾರೆ, ಯಾರನ್ನ ಫಾಲೋ ಮಾಡ್ತಿರ್ತಾರೆ ಅಲ್ಲ, ಅವರ ವಿಡಿಯೋಗಳನ್ನ ನೋಡಿ ಅವರಲ್ಲಿ ಏನಿದೆ ಯೂಸ್ಫುಲ್ ಇನ್ಫಾರ್ಮೇಶನ್ ಅದನ್ನ ತಗೊಂಡು ನೀವು ನಿಮ್ಮ ವಿಡಿಯೋದಲ್ಲಿ ಏನಾದ್ರು ಬಳಸ್ಕೊಂತಾ ಇದ್ದೀರಾ ಅಂತ ಅಂದಾಗ ನಿಮ್ಮ ವಿಡಿಯೋಗಳಿಗೂ ಕೂಡ ಅವ್ರ ವಿಡಿಯೋಗಳ ತರನೇ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಅವ್ರು ಅಲ್ಲಿ ಇಷ್ಟಪಟ್ಟು ನೋಡ್ತಾ ಇರೋದು, ಅವ್ರ ಕಂಟೆಂಟ್ ಏನ್ ಇಷ್ಟಪಟ್ಟು ನೋಡ್ತಿರ್ತಾರೆ ಅಲ್ಲ, ಅದೇ ತರ ನಿಮ್ ಕಂಟೆಂಟ್ ಇದೆ ಅಂದಾಗ ಅವ್ರು ಇಲ್ಲೂ ಕೂಡ ಅಷ್ಟೇ ಇಷ್ಟಪಟ್ಟು ನೋಡ್ತಾರೆ. ಹಂಗಾಗಿ ಅವಾಗ ಅನಾಲಿಟಿಕ್ಸ್ ನ ಚೆಕ್ ಮಾಡ್ಕೊಂತಾ ಇರ್ಬೇಕು. ಅದರಲ್ಲಿ ನಮ್ಗೆ ತುಂಬಾ ಇನ್ಫಾರ್ಮೇಶನ್ಗಳು ಸಿಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬರೀ ಇದಂತೂ ತುಂಬಾ ಜನ ಮಾಡೋದು ಮಿಸ್ಟೇಕ್ಗಳು. ಹಾಕಿದ್ರೆ ಬರೀ ಶಾರ್ಟ್ಸ್ಗಳನ್ನೇ ಹಾಕೋದು, ಇಲ್ಲ ಅಂದ್ರೆ ಬರೀ ವಿಡಿಯೋಗಳನ್ನೇ ಹಾಕೋದು, ಲಾಂಗ್ ವಿಡಿಯೋನ. ಹಂಗ್ ಮಾಡಕ್ ಹೋಗ್ಬೇಡಿ. ಯೂಟ್ಯೂಬ್ಗೆ ಲಾಂಗ್ ವಿಡಿಯೋ ಎಷ್ಟು ಇಂಪಾರ್ಟೆಂಟೋ ಶಾರ್ಟ್ ವಿಡಿಯೋ ಕೂಡ ಅಷ್ಟೇ ಇಂಪಾರ್ಟೆಂಟು. ಹಾಗಾಗಿ ಲಾಂಗ್ ವಿಡಿಯೋನ ಮಾಡೋವಾಗ ಶಾರ್ಟ್ ವಿಡಿಯೋಸ್ಗಳ್ನು ಕೂಡ ಹಾಕಿ. ನಿಮ್ಗೆ ಏನೋ ಸಬ್ಸ್ಕ್ರೈಬರ್ಸ್ ಕೌಂಟ್ ಬೇಕು ಅಂದ್ರೆ ಶಾರ್ಟ್ಸ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಲಾಂಗ್ ವಿಡಿಯೋಸ್ ಎಷ್ಟು ಹಾಕ್ತೀರಾ ಆ ತರ ಶಾರ್ಟ್ ವಿಡಿಯೋಸ್ ಕೂಡ ಹಾಕೊಂಡು ಹೋಗಿ. ದಿನಕ್ಕೆ 3 ಶಾರ್ಟ್ ವಿಡಿಯೋಸ್ ಹಾಕಿದ್ರೆ ಸಾಕಾಗತ್ತೆ. ತುಂಬಾ ಮೇಲಿಂದ ಮೇಲೆ ಶಾರ್ಟ್ಸ್ ಹಾಕೋ ಅವಶ್ಯಕತೆ ಇಲ್ಲ, 3 ಹಾಕೊಂಡ್ರೆ ಸಾಕು. ಅದು ಶಾರ್ಟ್ಸ್ ನ ಬಂದ್ಬಿಟ್ಟು ಶಾರ್ಟ್ಸ್ಗೂ ಲಾಂಗ್ ವಿಡಿಯೋಗೂ ರಿಲೇಟೆಡ್ ಇಲ್ದಂಗೆ ಹಾಕೊಳ್ಳೋದು ವಿಡಿಯೋಗಳನ್ನ. ನಾನು ಕೂಡ ಹಂಗೆ ಮಾಡ್ತಿದ್ದೆ. ನಾನು ಜಾಸ್ತಿ ಆತರ ಎಲ್ಲ ಮಾಡಿಲ್ಲ. ಏನ್ ಮಾಡ್ತಿದ್ದೆ ಅಂತಂದ್ರೆ, ಈಗ ಲಾಂಗ್ ವಿಡಿಯೋದಲ್ಲಿ ನಾನೇನೋ ಒಂದು ಅಡಿಗೆ ಮಾಡಿರೋದು, ರಂಗೋಲಿ ಬಿಡಿಸಿರೋದೆಲ್ಲ ಇರ್ತಿತ್ತು ಅಲ್ಲ, ಅದನ್ನ ಕಟ್ ಮಾಡ್ಬಿಟ್ಟು ನಾನು ಶಾರ್ಟ್ಸ್ ಹಾಕೊಂತಾ ಇದ್ದೆ. ರಿಲೇಟೆಡ್ ಅಲ್ಲಿ ಲಾಂಗ್ ವಿಡಿಯೋನ ಟ್ಯಾಗ್ ಮಾಡ್ತಾ ಇದ್ದೆ. ಅವಾಗ ಇದನ್ನ ನೋಡಿ ಇಷ್ಟಪಡೋರು, ಶಾರ್ಟ್ಸ್ ನಲ್ಲಿ ರಂಗೋಲಿ ನೋಡಿ ಇಷ್ಟಪಟ್ಟವರು, ಅದೇನಾದ್ರೂ ಅವ್ರಿಗೆ ಪೂರ್ತಿಯಾಗಿ ನೋಡ್ಬೇಕು ವಿಡಿಯೋ ಅಂತಂದ್ರೆ ಲಾಂಗ್ ವಿಡಿಯೋಗೂ ಹೋಗಿ ನೋಡ್ತಾರೆ. ಹಂಗಾಗಿ ಅಲ್ಲಿ ಕೂಡ ನಮ್ಗೆ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಶಾರ್ಟ್ಸ್ ನ ಯಾವತ್ತು ಲಾಂಗ್ ವಿಡಿಯೋಗೆ ರಿಲೇಟೆಡ್ ಆಗಿ, ಶಾರ್ಟ್ಸ್ ಒಂಥರ ಟ್ರೈಲರ್ ಇದ್ದಂಗೆ, ಲಾಂಗ್ ವಿಡಿಯೋ ಮೂವಿ ಇದ್ದಂಗೆ. ಟ್ರೈಲರ್ ನ ನೋಡಿದ್ಮೇಲೆ ಇಷ್ಟ ಆಯ್ತು ಅಂತಂದ್ರೆ ನಾವು 100% ಹೋಗಿ ಮೂವಿ ನೋಡ್ತೀವಿ ಅಲ್ಲ, ಹಂಗೇನೆ ಶಾರ್ಟ್ಸ್ ನ ನೋಡಿ ಇಷ್ಟಪಟ್ಟವರು ಗ್ಯಾರಂಟಿ ಲಾಂಗ್ ವಿಡಿಯೋನ ಹೋಗಿ ನೋಡ್ತಾರೆ. ಅದಕ್ಕೇನೆ ಶಾರ್ಟ್ಸ್ ಗಳನ್ನ ಹಾಕ್ಬೇಕು. ಲಾಂಗ್ ವಿಡಿಯೋ ಎಷ್ಟು ಹಾಕ್ತೀರಾ ಶಾರ್ಟ್ಸ್ ಕೂಡ ಅಷ್ಟೇ ಹಾಕ್ಬೇಕು. ಹಾಕಿದ್ರೆ ಒಂದನ್ನೇ ಹಾಕೊಂಡು ಹೋಗೋದಲ್ಲ, ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಹಾಕೊಬೇಕು. ಶಾರ್ಟ್ಸ್ ಅಲ್ಲಿ ಬೇಡದೇ ಇರೋ ಶಾರ್ಟ್ಸ್ ಗಳನ್ನೆಲ್ಲ ತುಂಬಸಕ್ ಹೋಗ್ಬೇಡಿ.
ವಿಡಿಯೋಗೆ ರಿಲೇಟೆಡ್ ಶಾರ್ಟ್ಸ್ಗಳನ್ನ ಹಾಕೊಂಡ್ರೆ ಸಾಕು. ಇಷ್ಟು ಮಾಡಿದ್ರೆ ವಿಡಿಯೋಗೆ ವ್ಯೂಸ್ ಅಂತೂ ಗ್ಯಾರಂಟಿ ಬರುತ್ತೆ. ನಾನು ಇದರಲ್ಲಿ ತುಂಬಾ ಮಿಸ್ಟೇಕ್ಗಳನ್ನ ಮಾಡ್ತಿದ್ದೆ, ಅದು ಎಲ್ಲಾದ್ರೂ ನಾನು ಇವಾಗ ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೊಂಡು ವಿಡಿಯೋಗೆ ವ್ಯೂಸ್ ಬರೋ ತರ ಮಾಡ್ಕೊಂಡಿದೀನಿ. ಅಟ್ಲೀಸ್ಟ್ ಮಿನಿಮಮ್ ವ್ಯೂಸ್ ಅಂತೂ ನನಗೆ ಬರ್ತಾ ಇದೆ, ಅಷ್ಟಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಇಷ್ಟೆಲ್ಲ ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೊಂಡ್ಮೇಲೆ ಮಿನಿಮಮ್ ವ್ಯೂಸ್ ಅಂತೂ ಗ್ಯಾರಂಟಿ ಬರುತ್ತೆ. ಇವಾಗ 10, 20, 100 ಅಷ್ಟಕ್ಕೆ ಬಂದು ಸ್ಟಾಪ್ ಆಗ್ತಾ ಇರೋರ್ಗೆ 200, 300, 400 ವ್ಯೂಸ್ ಬಂದಾಗ ನಿಜವಾಗ್ಲೂ ಖುಷಿ ಆಗತ್ತಲ್ಲ. ನನ್ಗಂತೂ ಸಿಕ್ಕಾಪಟ್ಟೆ ಇವಾಗ ಖುಷಿ ಇದೆ. ಈಗಷ್ಟೇ ನಾನು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದೆ ವಿಡಿಯೋಗಳು. ಇನ್ನೊಂದು ಸ್ವಲ್ಪ ದಿನ ಹೋಯ್ತು ಇದೇ ತರ ಏನಾದ್ರು ನಾನು ಎಲ್ಲಾ ಮಿಸ್ಟೇಕ್ಗಳನ್ನ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತಂದ್ರೆ ಗ್ಯಾರಂಟಿ ನನ್ನ ವಿಡಿಯೋಗಳಿಗೂ ಕೂಡ ಚೆನ್ನಾಗಿ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ನನ್ಗದು ಗೊತ್ತಾಗ್ತಾ ಇದೆ. ಹಾಗಾಗಿ ನಾನು ಇನ್ನಿಷ್ಟು ಮಿಸ್ಟೇಕ್ಗಳನ್ನ ನಾನು ನಿಮ್ಗೂ ಹೇಳಿದ್ದು. ಇನ್ನೊಂದು ಕೊನೆಯಲ್ಲಿ ಬೋನಸ್ ಟಿಪ್ ಹೇಳ್ತೀನಿ ಅಂತಂದೆ. ಈಗ ಎಲ್ಲರೂ ಮಾಡ್ತಾ ಇರೋದು, ನಾನು ಕೂಡ ಮಾಡಿರೋದು ಅಂತಂದ್ರೆ ಲೈವ್ ಮಾಡೋದು. ಲೈವ್ ಮಾಡ್ಲೇಬೇಡಿ ಅಂತ ನಾನು ಯಾವಾಗ್ಲೂ ಹೇಳಲಿಲ್ಲ. ಲೈವ್ ಮಾಡಿ, ಎಷ್ಟು ಬೇಕಾದ್ರೂ ಲೈವ್ ನ ಮಾಡಿ. ಸಾಧ್ಯ ಆದಷ್ಟು ಮಾನಿಟೈಸೇಷನ್ ವರ್ಗೂ ಲೈವ್ ನ ಮಾಡ್ಬಿಟ್ಟು ಅದಾದ್ಮೇಲೆ ಮಾನಿಟೈಸ್ ಆದ್ಮೇಲೆ ಲೈವ್ ಅವಶ್ಯಕತೆ ಇಲ್ಲ ನಮ್ಗೆ. ಅದನ್ನ ಸ್ಟಾಪ್ ಮಾಡಿ ನಾವು ವಿಡಿಯೋಸ್ ಕಡೆ ಅದೇ ಟೈಮ್ನ ಈಗ ಲೈವ್ ಅಲ್ಲಿ ನಾವು 3 ಅವರ್ 4 ಅವರ್ ಏನ್ ಕುತ್ಕೊಂತಿದೀವಿ ಅದೇ ಟೈಮ್ನೇ ನಾವೊಂದು ವಿಡಿಯೋಗೆ ಅದಕ್ಕೆ ಏನು ಇವತ್ತು ಕಂಟೆಂಟ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂಚೂರು ಎಲ್ಲ ಅದನ್ನ ರಿಸರ್ಚ್ ಮಾಡ್ಕೊಂಡು ಒಂಚೂರು ಬರ್ದಿಟ್ಕೊಂಡು ಅದೆಲ್ಲ ಮಾಡ್ಕೊಂಡು ನಾವು ಮಾಡ್ತಾ ಇದೀವಿ ಅಲ್ಲ, ಅದ್ರ ಮೇಲೆ ನಾವು ಆ ಟೈಮ್ನ ಕೊಡ್ತೀವಿ ಅಲ್ಲ, ಅವಾಗ ನಮ್ಮ ವಿಡಿಯೋ ಕೂಡ ಚೆನ್ನಾಗಿ ಬರುತ್ತೆ. ಯಾವಾಗ ವಿಡಿಯೋ ಚೆನ್ನಾಗಿ ಬರುತ್ತೆ ಅವಾಗ ವ್ಯೂಸು ಚೆನ್ನಾಗಿ ಬರುತ್ತೆ. ಹಾಗಾಗಿ ಆದಷ್ಟು ಲೈವ್ ನ ಬಿಟ್ಬಿಟ್ಟು ಮಾನಿಟೈಸ್ ಆದ್ಮೇಲೆ, ಮಾನಿಟೈಸ್ ಆಗೋವರೆಗೂ ಎಷ್ಟಾದ್ರೂ ಲೈವ್ ಮಾಡ್ಕೊಳ್ಳಿ. ಮಾನಿಟೈಸ್ ಆದ್ಮೇಲೆ ಲೈವ್ ನ ಸ್ಟಾಪ್ ಮಾಡಿ ವಿಡಿಯೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆದಷ್ಟು ಆ ಕಾನ್ಸಂಟ್ರೇಟ್ ವಿಡಿಯೋ ಮೇಲೆ ಬಂತು ಅಂತಂದ್ರೆ ಗ್ಯಾರಂಟಿ ವ್ಯೂಸ್ ಬರುತ್ತೆ. ಇದು ನಾನು ಪರ್ಸನಲ್ ಆಗಿ ನನ್ಗಾಗಿರೋದನ್ನ ನಾನು ಹೇಳ್ತಿದ್ದೀನಿ. ಬೇಕಿದ್ರೆ ನಿಮಗೆ ನಾನು ಚಾಲೆಂಜ್ ಮಾಡಿ ಕೂಡ ಹೇಳ್ತೀನಿ. ನೀವು ಯಾರನ್ನಾದ್ರೂ ಲೈವ್ ಮಾಡ್ತಾ ಇದೀರಿ, ಇಷ್ಟು ದಿನದವರೆಗೂ ಲೈವ್ ಮಾಡ್ತಾ ಇರೋರು, ಮಾನಿಟೈಸ್ ಆಗಿರೋರ್ನ ಹೋಗಿ ಕೇಳಿ. ಎಲ್ಲರೂ ಹೇಳೋ ಮಾತಿದೇನೇನೆ, ಲೈವ್ ಮಾಡೋದ್ರಿಂದ ಲಾಂಗ್ ವಿಡಿಯೋಗೆ ವ್ಯೂಸ್ ಬರಲ್ಲ. ಕೆಲವ್ರು ಹೇಳ್ಬೋದು ಬರುತ್ತೆ ಅಂತ ಅನ್ಬಿಟ್ಟು, ನಿಜವಾಗ್ಲೂ ಬರಲ್ಲ. ನಾವ್ ಯಾವಾಗ ಎಲ್ಲಿ ತನಕ ಲೈವ್ ಮಾಡ್ತಾನೆ ಇರ್ತೀವಿ ಅಲ್ಲಿ ತನಕ ನಮ್ಗೆ ಲಾಂಗ್ ವಿಡಿಯೋಸ್ಗೆ ವ್ಯೂಸ್ ಬರಲ್ಲ. ನಾನು ಯಾವಾಗ ಲೈವ್ ಮಾಡೋದನ್ನ ಬಿಟ್ಟೆ ಅದಾದ್ಮೇಲೆ ನನ್ಗೆ ವ್ಯೂಸ್ ಇನ್ಕ್ರೀಸ್ ಆಯ್ತು. ಹಾಗಾಗಿ ಲೈವ್ ನ ಆದಷ್ಟು ಸ್ಟಾಪ್ ಮಾಡಿ ಲಾಂಗ್ ವಿಡಿಯೋಸ್ ಬಗ್ಗೆ ಫೋಕಸ್ ಮಾಡಿದ್ರೆ ಒಳ್ಳೇದು. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಈಗ ನನ್ಗೆ ಒಂದೊಬ್ರು ಕಮೆಂಟ್ ಮಾಡ್ತಾರೆ, ಯಾವಾಗ್ಲೂ ಕಮೆಂಟ್ ಮಾಡ್ತಾರೆ ಪಾಪ. ಅವ್ರು ನನ್ನನ್ನ ಲೈವ್ ಅಲ್ಲಿ ನೋಡ್ತಿದ್ರಂತೆ, ಇವಾಗ ನಾನು ಲೈವ್ ಹೋಗ್ತಾ ಇಲ್ಲ, ಹಾಗಾಗಿ ನನ್ನ ಲಾಂಗ್ ವಿಡಿಯೋನ ನೋಡೋದಕ್ಕೆ ಬರ್ತಾರೆ. ಅವ್ರದ್ದು ಚಾನಲ್ ಇಲ್ಲ, ಅವ್ರಿಗೆ ಅದು ನೆಸಸ್ ಕೂಡ ಇಲ್ಲ. ನನ್ನ ವಿಡಿಯೋನ ನೋಡ್ಬೇಕು ಅನ್ನೋ ಯಾವ ಅವಶ್ಯಕತೆನೂ ಇಲ್ಲ. ಆದ್ರೂ ಕೂಡ ನನ್ನ ಚಾನಲ್ ಇಲ್ಲದೆ ಹೋದ್ರು ನಾನು ಹಾಕೋ ವಿಡಿಯೋ, ನಾನು ಹಾಕದೆ YT ಟಿಪ್ಸ್ ಬಗ್ಗೆ, ಆ ವಿಡಿಯೋನ ಅವರು ಪೂರ್ತಿಯಾಗಿ ನೋಡಿ ನನಗೆ ಲೈಕ್ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಿದಾರಲ್ಲ, ಅದು ನನಗೆ ಸಖತ್ ಖುಷಿ ಆಯ್ತು. ಒಂದ್ ಮಾತು ಹೇಳಿದ್ರು ಕಮೆಂಟ್ ಅಲ್ಲಿ, ಅಂದ್ರೆ ನೀವು ಮಾತಾಡೋ ಮಾತಿದೆಯಲ್ಲ ಅದು ಅರ್ಥ ಆಗದೆ ಇರೋರ್ಗೂ ಅರ್ಥ ಆಗೋ ತರ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀರಾ ಅಂತ. ನಂಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಆ ಮಾತನ್ನ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಮಾಡಿ ಈ ತರ ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ನನ್ನ ವಿಡಿಯೋನ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಹೇಳಿದ್ದು ನಾನು, ಆದಷ್ಟು ನೀವು ಲೈವ್ ನ ಬಿಟ್ಟು ನೀವು ವಿಡಿಯೋ ಮೇಲೆ ಫೋಕಸ್ ಮಾಡಿದಾಗ, ಲೈವ್ ಅಲ್ಲಿ ಬರ್ತಿದ್ದವರೆಲ್ಲಾನು ನಾವು ಲೈವ್ ಹೋಗೋದು ಸ್ಟಾಪ್ ಮಾಡಿದೀವಿ ಅಂತಂದ್ರೆ 100% ಬಂದು ನಮ್ಮ ವಿಡಿಯೋಸ್ ನ ನೋಡೇ ನೋಡ್ತಾರೆ. ಇದಕ್ಕೆ ಇದೇ ಎಕ್ಸಾಂಪಲ್. ಇವಾಗ ಹೇಳ್ದೆ ಅಲ್ಲ ಅವ್ರು ಕಮೆಂಟ್ ಮಾಡೋದು, ಅವರಿಗೆ ನೆಸಸ್ ಇಲ್ಲದೆ ಹೋದ್ರು ಕೂಡ ಬಂದು ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇನೇನೆ. ಇವತ್ತಿನ ವಿಷಯ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಮಿಸ್ಟೇಕ್ಗಳನ್ನ ನೀವು ಸರಿ ಮಾಡ್ಕೊಂಡ್ರಿ ಅಂತಂದ್ರೆ ಗ್ಯಾರಂಟಿ ನಿಮ್ಮ ವಿಡಿಯೋಗಳಿಗೂ ಕೂಡ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ. ಹೋಗ್ತಾ ಹೋಗ್ತಾ ಟೈಮ್ ಹೋದಂಗೆ ನಿಮ್ಮ ವಿಡಿಯೋಗಳಿಗೂ ಇನ್ಕ್ರೀಸ್ ಆಗುತ್ತೆ, ವ್ಯೂಸ್ ಬರೋದು ಸ್ಟಾರ್ಟ್ ಆಗುತ್ತೆ. ನನಗಾಗಿದೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಈ ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೊಂಡು ನೀವು ಕೂಡ ನಿಮ್ಮ ವಿಡಿಯೋಗೆ ವ್ಯೂಸ್ ಬರ್ಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ. ಟೇಕ್ ಕೇರ್, ಬೈ ಬಾಯ್.